ಸುಮಾರು 22 ಜನ ಬದುಕುಳಿದಿದ್ದಾರಲ್ಲ, ಗ್ರೇಟ್ ಎಸ್ಕೇಪ್ ಅದು. 21 ಜನ ಬದುಕುಳಿದಿರುವಂಥದ್ದು. ಚಿತ್ರದುರ್ಗದ ಬಳಿ ಬಸ್ಗೆ ಬೆಂಕಿ ಕಾಣಿಸ್ಕೊಳ್ತಲ್ಲ, ಗ್ಲಾಸನ್ನು ಬ್ರೇಕ್ ಮಾಡಿಕೊಂಡು ಹೊರಗಡೆ ಬಂದಿದ್ದಾರೆ. ಗ್ಲಾಸ್ ಬ್ರೇಕ್ ಮಾಡ್ಕೊಂಡು ಕೆಲವರು ಬಚಾವಾಗಿರುವಂಥದ್ದು. ಯಾಕೆಂದರೆ ನಿದ್ದೆ ಮಂಪರ್ನಲ್ಲಿ ಇದ್ದಂಥವ್ರು, ಎರಡೂವರೆ ಸಂದರ್ಭ ಅಂದರೆ ನೇನು ಆ ಟೈಮಿಗೆ ಪೀಕ್ ಅವರ್ಸ್, ಅದು ನಿದ್ದೆ ಮಾಡ್ತಾ ಇದ್ದಂಥವ್ರು. ಬಾಗಿಲು ಲಾಕ್ ಆಗಿ 12 ಮಂದಿ ಸುಟ್ಟು ಕರ್ಕಲಾದರು. ಯಾಕೆಂದರೆ ಅದು ಕಂಪ್ಲೀಟಾಗಿ ಜಾಮ್ ಆಗಿಬಿಟ್ರೆ ನೀವೆಂಥದ್ದೇ ಎಮರ್ಜೆನ್ಸಿ ಎಕ್ಸಿಟ್ ಕೊಟ್ಟಿದ್ರು ಕೂಡ ಅದನ್ನು ಓಪನ್ ಮಾಡೋದು ಕಷ್ಟ. ಆಕ್ಸಿಡೆಂಟ್ ಆಯಿತು. ಕೆಳಗೆ ಬಿದ್ದೆ, ಮೇಲಿಂದ ಬಂದೆ. ನೋಡ್ತೀನಿ ಫೈರ್ ಎಲ್ಲ ಆಗಿತ್ತು. ಆಮೇಲೆ ಡೋರ್ ಯಾವ್ದು ತೆಗಿಯಕ್ಕೆ ಬಂದಿಲ್ಲ, ಗ್ಲಾಸ್ ಎಲ್ಲ ಹೊಡ್ಕೊಂಡು ಬಂದಿದ್ದೆ. ನೀವು ಹೊಡ್ಕೊಂಡ್ಬಂದು ಅಂದ್ರೆ ಒಳಗಡೆ ಇದ್ದವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ ಬರ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರು? ನೀವು ಹೆಂಗ್ ಬಂದ್ರಿ? ಪ್ರಯತ್ನ ಸರ್, ಫೈರ್ ಆಲ್ರೆಡಿ ಬೆಂಕಿ ತುಂಬಾ ಹತ್ತಿತ್ತು, ಹೊಗೆ ಎಲ್ಲ ಫುಲ್ ತುಂಬಿಟ್ಟಿತ್ತು. ಡೋರ್ ಯಾವ್ದು ತೆಗಿಯಕ್ಕೆ ಬರ್ತಿರ್ಲಿಲ್ಲ. ಯಾರ ಹತ್ರ ಇದು ವಿಂಡೋಸ್ ಇದೆ ಅಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ರು. ನನಗೂ ಲಾಸ್ಟ್ ಟೈಮ್ ಅಲ್ಲಿ ಗ್ಲಾಸ್ ಹೊಡೀತು, ನಾನು ದಾಟ್ಕೊಂಡು. ಅದಾಗ ಹೊಡಿತಾ? ಇಲ್ಲ, ನಾನೇ ಓದ್ದೆ. ನಾನೇ ಗ್ಲಾಸ್ ಹೊಡೆಬೇಕಾಗುತ್ತೆ. ಅಂದ್ರೆ ಆ ಪರಿಸ್ಥಿತಿನಲ್ಲಿ ಜನಗಳು ಯಾವ ರೀತಿ ಅಲ್ಲಿ ಚೀರಾಟ ಕಿಸ್ಕೊಂತ ಇದ್ರು, ಕೆಲವರೆಲ್ಲ ದಾಟ್ ಬಂದ್ರು. ಆಕ್ಸಿಡೆಂಟ್ ಆಯ್ತು. ಗ್ಲಾಸ್ನ ಬ್ರೇಕ್ ಮಾಡಿ ನಂತರ ಹೊರಗಡೆ ಬಂದಿರುವಂಥದ್ದು. ಅವ್ರ ಪ್ರಾಣ ಅವ್ರು ಉಳಿಸ್ಕೊಂಡಿದ್ದಾರೆ. ಎಮರ್ಜೆನ್ಸಿ ಎಕ್ಸಿಟ್ ಅಂದರೆ ಆಲ್ಮೋಸ್ಟ್ ಇರುತ್ತೆ, ಎರಡೆರಡು ಇರುತ್ತೆ ಒಂದು ಬಸ್ಸಲ್ಲಿ. ಈಗ ರೂಲ್ಸ್ ಪ್ರಕಾರನೇ ನೋಡೋದಾದ್ರೆ 2 ಅಂತೂ ಇರಲೇಬೇಕು, ಅದಿದೆ. ಆ ರೂಲ್ಸನ್ನು ಫಾಲೋ ಮಾಡಿದ್ದಾರೆ. ಆದರೆ ಒಂದೊಂದ್ಸಲಿ ಕಂಪ್ಲೀಟಾಗಿ ಆಕ್ಸಿಡೆಂಟ್ ಮಧ್ಯಭಾಗಕ್ಕೆಲ್ಲ ಆದಂಥ ಸಂದರ್ಭದಲ್ಲಿ ಜಾಮ್ ಆಗಿ ಹೋಗ್ಬಿಡುತ್ತೆ. ಅದು ಓಪನ್ ಮಾಡಲಿಕ್ಕೆ ಕಷ್ಟ. ಗ್ಲಾಸ್ಗಳನ್ನೇ ಬ್ರೇಕ್ ಮಾಡಬೇಕು. ಶಕ್ತಿ ಇದ್ದಂಥವ್ರು ಮಾಡ್ತಾರೆ. ಮಾಡಿದಾನೆ ಆ ವ್ಯಕ್ತಿ ಆದಿತ್ಯ. ಆ ಗ್ಲಾಸ್ ಬ್ರೇಕ್ ಮಾಡಿ ಹೊರಗಡೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೂ ಕೆಲವರು ಆ ಗ್ಲಾಸಿಂದನೇ, ಅವರು ಬ್ರೇಕ್ ಮಾಡಿದಂಥ ಜಾಗದಿಂದನೇ ಹೊರಗಡೆ ಬಂದಿದ್ದಾರೆ. ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ, ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ನೋಡಿ, ಬಸ್ ಆಕ್ಸಿಡೆಂಟ್ ಆಗಲಿಕ್ಕೂ ಮುಂಚೆ ಶಾಲಾ ಟ್ರಿಪ್ ಬಸ್ ಹೋಗ್ತಾ ಇತ್ತು. ಆ ಬಸ್ಗೆ ಈತ ಟಚ್ ಮಾಡ್ಕೊಂಡು ಬಂದಿದ್ದಾನೆ, ಸೀಬರ್ಡ್ ಚಾಲಕ. ಶಾಲಾ ಟ್ರಿಪ್ ಬಸ್ನ ಓವರ್ಟೇಕ್ ಮಾಡಿದ್ದ ಸೀಬರ್ಡ್ ಬಸ್. ಈಗ ಆಕ್ಸಿಡೆಂಟ್ ಆಗಿದೆಯಲ್ಲ ಆ ಬಸ್ಸು, ಓವರ್ಟೇಕ್ ಮಾಡಿದ್ದ ಕೆಲವೇ ಕ್ಷಣಗಳಲ್ಲಿ ಡಿಕ್ಕಿ ಆಗಿದೆ. ಈತನು ತುಂಬ ಸ್ಪೀಡಲ್ಲಿದ್ದ. ಯಾರು ಸೀಬರ್ಡ್ ಬಸ್ನವನು, ಆತ ಕೂಡ ತುಂಬ ಸ್ಪೀಡಲ್ಲಿದ್ದ. ಶಾಲಾ ವಾಹನಕ್ಕೆ ಅಂದರೆ ಟ್ರಿಪ್ ಹೋಗ್ತಾ ಇದ್ದಂಥ ಶಾಲಾ ಬಸ್ ಇತ್ತಲ್ಲ, ಅದಕ್ಕೂ ಟಚ್ ಮಾಡ್ಕೊಂಡು ಬಂದಿದ್ದಾನೆ. ಆತನ ನಿರ್ಲಕ್ಷ್ಯನೂ ಕೂಡ ಎದ್ದು ಕಾಣಿಸುತ್ತಿಲ್ಲ. ಶಾಲಾ ಟ್ರಿಪ್ ಬಸ್ಗೆ ಸೀಬರ್ಡ್ ಬಸ್ ಚಾಲಕ ಫಸ್ಟ್ ಟಚ್ ಮಾಡ್ಕೊಂಡು ಬಂದಿದ್ದಾನೆ. ಆ ಬಸ್ ಟಚ್ ಆಗಿದೆ. ಮಕ್ಕಳಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಶಾಲಾ ಟ್ರಿಪ್ ಬಸ್ನಲ್ಲಿದ್ದಂಥ ವ್ಯಕ್ತಿಯಿಂದ ಮಾಹಿತಿಯನ್ನು ಕೊಡಲಾಗಿದ್ದು, ಆತ ಮಾತನಾಡಿದ ನೋಡ. 2 ಗಂಟೆ ಹಂಗೆ ಈ ಘಟನೆ ನಡೆಯುತ್ತೆ. ಸೊ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಸರ್. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್, ಸ್ಲೀಪರ್ ಕೋಚ್ ಬಸ್ಸು ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟಿಗೆ ಬಂದು ಗುದಿಯುತ್ತೆ. ಸೊ ಸೀಬರ್ಡು ಬಂದು ನಮ್ಮ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ 2 ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಸರ್. ಸೊ ಅದು ಚಿತ್ರದುರ್ಗ ರೋಡಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಿದ್ದು. ಸೊ ನಮ್ಮ ಕಡೆ ಬಂದಿರೋದು ಅದು. ಅಂದ್ರೆ ಮೊದಲು ಹೆಂಗೆ ಆಯ್ತು ಅಂತ ಸರ್, ಅಂದ್ರೆ ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಅಲ್ಲಿ ಹೆಂಗಿತ್ತು ಆ ಸಂದರ್ಭದಲ್ಲಿ ಹೆಂಗೆ ಹತ್ಕೊಳ್ತು ಅಂತಂದ್ರೆ ಡೀಸೆಲ್ ಟ್ಯಾಂಕಿಗೆ ಸರ್ ಅದು ಲಾರಿ ಬಂದು ಗುದ್ದಿದ್ದು. ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿರ್ಬೋದು ಅಂತ ನಮ್ಗೆ ಸರ್. ಇವೆರಡು ಆಪೋಸಿಟ್ ಹೆಂಗೆ ಆಯ್ತು ಸರ್, ಅಂದ್ರೆ ಲಾರಿ ಬಂದು ಆಪೋಸಿಟ್ ರೋಡ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್. ಇದಕ್ಕೆ ಡಿವೈಡರ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್, ಸ್ಲೀಪರ್ ಬಸ್ಗೆ. ನೀವು ಅಲ್ಲಿ ಇದ್ರಲ್ಲ ಸರ್, ಅಂದ್ರೆ ನನ್ ಬಸ್ ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಸ್ಲೀಪರ್ ಇದು ಅದಕ್ಕೆ ಗುದ್ದಿರೋದು. ಲಾರಿನ ಬಸ್ ಓವರ್ಟೇಕ್ ನನ್ ಬಸ್ಸು ಸರ್, ಸ್ಲೀಪರ್ ಬಸ್ ಬಂದು ನನ್ ಬಸ್ ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಬಂತು ಸರ್. ಸೊ ಆಪೋಸಿಟ್ ಇಂದ ಅಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ತಾರ ಲಾರಿ ಬಂದು ಡಿವೈಡರ್ ದಾಟಿ ಬಂದು ಇಲ್ಲಿ ಬಸ್ಗೆ ಹೊಡ್ಕೊತಿದ್ದು ಸರ್. 2 ಗಂಟೆ ಹಂಗೆ ಈ ಘಟನೆ ನಡೆಯುತ್ತೆ. ಸೊ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಸರ್. ಅಲ್ಲಿಂದ
ಸಚಿನ್ ಅನ್ನುವಂಥ ವ್ಯಕ್ತಿ ಹೇಳ್ತಾ ಇದ್ರಲ್ಲ, ಹೇಗಾಯಿತು ಆ ಘಟನೆ ಅನ್ನುವಂಥದ್ದನ್ನ ಕೇಳಿಸ್ಕೊಳ್ತಾ ಇದ್ರಲ್ಲ, ಆತ ಇದ್ದಿದ್ದ ಬಸ್ ಯಾವುದಪ್ಪ ಅಂದರೆ ಈ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೋಗ್ತಾ ಇದ್ರಲ್ಲ, ಅವರು ದಾಂಡೇಲಿಗೆ ಹೋಗ್ತಾ ಇದ್ದಂಥ ಬಸ್ಸು. ಆ ಬಸ್ನ ಓವರ್ಟೇಕ್ ಮಾಡಿಕೊಂಡು ಈ ಸೀ ಬರ್ಡ್ ಬಸ್ಸು ಅವಂದು ಎಷ್ಟು ನಿರ್ಲಕ್ಷ್ಯ ಇದೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಟಚ್ ಆಗಿದೆ. ನೆಟ್ಟಿಗೆ ಓಡಿಸಿದ್ರೆ ಓಕೆ, ನೋ ಪ್ರಾಬ್ಲಮ್. ಹೋಗುವಂಥ ಅರ್ಜೆನ್ಸಿ ತುಂಬ ಬಸ್ ಚಾಲಕರಿಗಿರುತ್ತೆ. ಬೇಗ ಹೋಗ್ಬಿಡ್ಬೇಕು, ಬೇಗ ತಲುಪಿಸ್ಬಿಡ್ಬೇಕು ಅಂತ. ನೋಡಿ ಎಲ್ಲೆಲ್ಲಿಗೆ ತಲುಪಿಸಿದ್ರು ಇವಾಗ ಅಂತ. ಮತ್ತು ಒಂದು ಕಡೆ ಆ ಲಾರಿಯನ್ನು ತೋರಿಸ್ತಾ ಇದ್ದೀವಿ, ಬೆಳಗಿನ ದೃಶ್ಯಾವಳಿ, ಈ ಕ್ಷಣದ ದೃಶ್ಯಾವಳಿ ಅದು. ಅಲ್ಲಿ ಕ್ರೇನು, JCB ಎಲ್ಲವೂ ಕೂಡ ಬಂದಿದ್ದಾವೆ ಕ್ಲಿಯರ್ ಮಾಡುವಂಥ ನಿಟ್ಟಿನಲ್ಲಿ. ಆ ಲಾರಿ ನೋಡಿ, ನಿಮ್ಗೆ ಅನ್ಸುತ್ತಾ ಲಾರಿಯ ಇಂಜಿನ್ನು ಅಂತ ಮುಂಭಾಗ ನೋಡಿದ್ರೆ ಕಂಟೈನರ್ ಲಾರಿ ಕಂಪ್ಲೀಟಾಗಿ ಹೋಗಿದೆ, ಇಂಜಿನ್ನು ಕಂಪ್ಲೀಟಾಗಿ ಹೋಗಿದೆ. ಇನ್ನು ಎಷ್ಟು ಸ್ಪೀಡಲ್ಲಿದ್ದ ಕಂಟೈನರ್ನವನು ಅನ್ನೋದು ಕೂಡ ಗೊತ್ತಾಗುತ್ತೆ. ಈತ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂಥವನು. ಆ ಡಿವೈಡರ್ ಕಾಣಿಸ್ತಾ ಇದೆಯಲ್ಲ ಮಧ್ಯೆ, ಆ ಡಿವೈಡರ್ ದಾಟಿ ಬಂದಿರುವಂಥದ್ದು. ಈಗ ಆಲ್ರೆಡಿ ಘಟನಾ ಸ್ಥಳಕ್ಕೆ ರವಿಕಾಂತೇಗೌಡರು ಹೋಗಿದ್ದಾರೆ, ಅಲ್ಲಿನ SP ಎಲ್ಲ ಹೋಗಿದ್ದಾರೆ, ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಘಟನೆ ಆದ ಕ್ಷಣನೇ ಅವರಿಗೆ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಸ್ಥಳಕ್ಕೆ ಹೋಗಿರುವಂಥದ್ದು ದಾವಣಗೆರೆಯ DG ಆಗಿರುವಂಥ ರವಿಕಾಂತೇಗೌಡರು, SP ರಂಜಿತ್ ಕುಮಾರ್ ಅವರು, ADC ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ, ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಕೂಡ ಆಗಿದ್ದಂಥ ಹಿನ್ನೆಲೆಯಲ್ಲಿ ವಾಹನಗಳನ್ನು ತೆರವು ಮಾಡಲಾಗ್ತದೆ. ಆಕ್ಸಿಡೆಂಟ್ ಆದಂಥ ವಾಹನಗಳನ್ನು ಪಕ್ಕಕ್ಕೆ ಸರಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಾಗ್ತಾ ಇದೆ. ಮೊದಲೇ ಮಂಜು ಬೇರೆ, ಹೆವಿ ಚಳಿ ಇದೆ. ಹೈವೇ ರೋಡ್ಗಳಲ್ಲಂತೂ ಕೇಳೋದೇ ಬೇಡ, ಆ ಮಂಜು ಹಂಗೆ ದಟ್ಟವಾಗಿ ಕುತ್ಕೊಂಡಿರುತ್ತೆ. ಆ ಲಾರಿ ಹರಿಯಾಣ ರಿಜಿಸ್ಟ್ರೇಷನ್ ಇರುವಂಥ ಲಾರಿ ಅದು. ಹರಿಯಾಣ ರಿಜಿಸ್ಟ್ರೇಷನ್ನ ಲಾರಿ HR 38 AB 3455 ನಂಬರಿನ ಕಂಟೈನರ್ ಲಾರಿ ಅದು. ಹರಿಯಾಣ ರಿಜಿಸ್ಟ್ರೇಷನ್ ಅಂದರೆ ಹರಿಯಾಣದಿಂದಲೇ ಬರ್ತಾ ಇತ್ತಾ ಏನೋ ಗೊತ್ತಿಲ್ಲ. ಯಾಕೆಂದರೆ ಕೆಲವೊಂದು ಬಸ್ಸುಗಳು, ಲಾರಿಗಳು ಇಲ್ಲಿನದ್ದವೇ ಆಗಿರ್ತವೆ, ಅದರ ರಿಜಿಸ್ಟ್ರೇಷನ್ ಬೇರೆ ಇರುತ್ತೆ. ಇದು ಆ ರೀತಿಯದ್ದ ಅಥವಾ ನಿಜಕ್ಕೂ ಹರಿಯಾಣದಿಂದನೇ ಬರ್ತಾ ಇತ್ತಾ ಗೊತ್ತಿಲ್ಲ. ಒಂದು ಸೈಡಿಂದ ಮತ್ತೊಂದು ಸೈಡಿಗೆ ಬಂದ್ಬಿಟ್ಟಿದ್ದಾನೆ ಲಾರಿ ಓಡಿಸ್ತಾ ಇದ್ದಂಥವ್ನು. ಆತ ಸಾವನ್ನಪ್ಪಿದ್ದಾನೆ. ಕುಡ್ದಿದ್ನೋ ಏನೋ ಗೊತ್ತಿಲ್ಲ, ನಿದ್ದೆ ಮಂಪರ್ನಲ್ಲಿ ಈ ರೀತಿಯಾಗಿ ಆಗಿದ್ದೋ ಏನೋ ಗೊತ್ತಿಲ್ಲ ಆ ಲಾರಿ ಚಾಲಕನಿಗೆ. ಆದರೆ ಅವನ ಒಂದು ಸಣ್ಣ ತಪ್ಪು, ಆತನ ಒಂದು ನಿರ್ಲಕ್ಷ್ಯ, ಅಪಘಾತಗಳೆಲ್ಲ ಆಗೋದು ಚಿಕ್ಕ ಚಿಕ್ಕ ತಪ್ಪಿನಿಂದ. ಆತನ ನಿರ್ಲಕ್ಷ್ಯ 12 ಜನರನ್ನ ಬಲಿ ಪಡೆದಿದೆ, ಆತನನ್ನೂ ಸೇರಿದಂತೆ. ಮೊದಲೇ ನೈಟ್ ಹೊತ್ತು ಅಂದರೆ ತುಂಬ ಸ್ಪೀಡಲ್ಲೇ ಇರ್ತಾರೆ ಹೈವೇಗಳಲ್ಲಿ. ಆಪೋಸಿಟ್ ಆಕ್ಸಿಡೆಂಟ್ ಅಂದರೆ ಅದು ಒನ್ ವೇನಲ್ಲಿ ಬರ್ತಾ ಇದ್ದಿದ್ದಲ್ಲ, 4-5 ಲೈನ್ ರೋಡ್ ಅದು. ಒಂದು ಕಡೆ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂಥ ಕಂಟೈನರ್ ಲಾರಿ ಮತ್ತು ಒಂದು ಕಡೆ ಚಿತ್ರದುರ್ಗ ಕಡೆ ಹೋಗ್ತಾ ಇದ್ದಂಥ ಬಸ್, ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಬಸ್. ಇಯರ್ ಎಂಡ್ನಲ್ಲಿ ಸಂಭವಿಸಿರುವಂಥ ಒಂದು ಘೋರ ದುರಂತ ನಾವು ಇತ್ತೀಚೆಗೆ ನೋಡಿದ್ವಲ್ಲ, ಅಕ್ಟೋಬರ್ನಲ್ಲಿ ಅಂತ ಕಾಣಿಸುತ್ತೆ. ಆಂಧ್ರ ಪ್ರದೇಶದಲ್ಲಿ ಆಗಿದ್ದು. ಬೆಂಗಳೂರಿಗೆ ಬರ್ತಾ ಇದ್ದಂಥ ಬಸ್ಸು ಬೈಕಿಗೆ ಗುದ್ದಿತ್ತು. ಬೈಕ್ ಉಚ್ಕೊಂಡು ಸೀದಾ ಬಂದಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು ಬೈಕು. ಅದಾದಮೇಲೆ ಬಸ್ ಹೊತ್ಕೊಂಡು ಉರಿತು. ಸುಮಾರು ಒಂದು 25 ಜನ ಸಾವನ್ನಪ್ಪಿದ್ರು ಬೆಂಗಳೂರಿಗೆ ಬರ್ತಾ ಇದ್ದಂಥ ಬಸ್ನಲ್ಲಿ. ಆ ಘಟನೆ ಆಗಿನ್ನೂ 3 ತಿಂಗಳಾಗಿಲ್ಲ. ನಮ್ಮ ರಾಜ್ಯದ ಹಿರಿಯೂರ ಹತ್ರ ನಡೀತು. ನಿಮಗೆ ಆ ಬಸ್ನ ಒಳಗಡೆ ಸಿಕ್ಕಾಕೊಂಡಿರುವಂಥ ಡೆಡ್ ಬಾಡಿಗಳನ್ನು ಹೊರಗಡೆ ತೆಗೆಯುವಂಥ ಕೆಲಸ ಮಾಡಲಾಗ್ತದೆ. ಉಂಡೆ ಆಗೋಗಿದೆ. ಒಂದು ಬಾಡಿನೂ ಈಗ
ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. DNA ಟೆಸ್ಟಿಂಗ್ ಮಾಡ್ತಾರೋ ನೋಡಬೇಕು. ಸುಟ್ಟು ಕರಕಲಾಗಿದೆ. ಒಂದೇ ಒಂದು ಬಾಡಿ, ಒಂದು ಕೈನೂ ಕೂಡ ಸಿಗೋದಿಲ್ಲ, ಆ ರೀತಿಯಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಬಸ್ ತೋರಿಸ್ತಾ ಇದೀವಿ ನೋಡಿ, ಇದು ಲಾರಿ ಇಂಜಿನ್, ಮುಂದ್ಗಡೆ ಇಂಜಿನ್ ಅದು ಕಂಪ್ಲೀಟ್ ಆಗಿ ಹೋಗಿದೆ. ಅದು ಲಾರಿ ಇಂಜಿನ್ನ ಅಂತ ಅನ್ಸುತ್ತೆ. ಆ ಲೆವೆಲ್ಲಿಗೆ ನಜ್ಗುಜ್ಜಾಗೋಗಿರೋದು. ಕ್ರೇನ್ ಮೂಲಕ ಈಗ ಆಲ್ರೆಡಿ ರೋಡಿನ ಪಕ್ಕಕ್ಕೆ ಸರಿಸಲಾಗಿದೆ. ಅದರೊಳಗಡೆ ಇದ್ದಂಥ ಚಾಲಕರನ್ನ ಸುಟ್ಟು ಕರ್ಕಲಾಗಿರುವಂಥವನ್ನ ಹೊರಗಡೆ ತೆಗೆದಿದ್ದಾರೋ ಏನೋ ಗೊತ್ತಿಲ್ಲ. ಇನ್ನು ವಿಚಾರ ಗೊತ್ತಾಗ್ತಿದ್ದ ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅಗ್ನಿಶಾಮಕ ದಳದವರು, ಪೊಲೀಸ್ ಸಿಬ್ಬಂದಿ ಆ ಸ್ಥಳಕ್ಕೆ ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವೊಂದ್ಸರಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿಲಿ ಇವಾಗಲೇ ಹೇಳ್ತಾ ಇದ್ವಲ್ಲ, ಗ್ರೇಟ್ ಎಸ್ಕೇಪ್ ಇದು. 22 ಜನ ಉಳ್ಕೊಂಡಿರುವಂಥದ್ದು, 21 ಜನ ಉಳ್ಕೊಂಡಿರುವಂಥದ್ದು ಗ್ರೇಟ್ ಎಸ್ಕೇಪ್. ಅದು ಅವರವರ ಲೈಫನ್ನು ಉಳಿಸ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ. ಆ ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಮಾಡ್ಲಿಕ್ಕೆ ಆಗಿಲ್ಲ ಆ ಟೈಮ್ನಲ್ಲಿ. ಆದರೆ ಆ ಗ್ಲಾಸನ್ನು ಬ್ರೇಕ್ ಮಾಡಿ, ಆಕ್ಸಿಡೆಂಟ್ ಆಗ್ತಿದ್ದ ಹಾಗೆ ಎಚ್ಚರಗೊಂಡಂಥವ್ರು ಆ ಗ್ಲಾಸನ್ನು ಬ್ರೇಕ್ ಮಾಡಿ ಹೊರಗಡೆ ನೆಗೆದು ಬಂದಿದ್ದಾರೆ. ಅವ್ರು ಯಾರ್ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಆಲ್ರೆಡಿ ಮಾಹಿತಿ ಸಿಕ್ಕಿರುವಂಥದ್ದು. ಯಾರ್ಯಾರು ಎಸ್ಕೇಪ್ ಆದರು ಅನ್ನುವಂಥದ್ರ ಬಗ್ಗೆ ಆ ಲಿಸ್ಟ್ ಕೂಡ ಬಂದಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ, ಈ ಕ್ಷಣಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಘಟನೆ ಬಗ್ಗೆ? ಈಗ ಅಲ್ಲಿ ಬಂದಿದ್ದಾರೆ ರವಿಕಾಂತೇಗೌಡರು ಸೇರಿದಂತೆ SP ಎಲ್ಲ ಬಂದಿರುವಂಥದ್ದು, ಅವರೆಲ್ಲ ಏನು ಹೇಳ್ತಾ ಇದ್ದಾರೆ? ವಿನಾಯಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಕ್ಷಣಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಅಂತ? ಹಲೋ ವಿನಾಯಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಕ್ಷಣಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವಗೊಂಡನಹಳ್ಳಿ ಬಳಿ ಈ ಒಂದು ಅಪಘಾತ ದುರಂತ ನಡೆದಿರ್ತಕ್ಕಂಥದ್ದು. ಏನು ಈ ಹೈವೇ ಬಳಿ ಬರುವಂತ ಸಂದರ್ಭದಲ್ಲಿ ಗೋಕರ್ಣಕ್ಕೆ ತೆರಳ್ತಾ ಇದ್ದಂತ ಬಸ್ಗೆ ಕಂಟೈನರ್ ಒಂದು ರಸ್ತೆ ಬದಿಯಿಂದ ಡಿವೈಡರ್ ದಾಟಿ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಅದಕ್ಕೆ ಬೆಂಕಿ ಹೊತ್ತು ಹುರಿದಿರುವಂತದ್ದು. ಆ ಡೀಸೆಲ್ ಟ್ಯಾಂಕ್ ಗೆ ಹೊಡೆದಿರುವಂತ ಕಾರಣಕ್ಕೆ ಬೆಂಕಿ ಹತ್ತಿ ಹುರಿದಿದೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಬಸ್ ನಲ್ಲಿ 32 ಜನ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇದ್ರು. ಆ ಪ್ರಯಾಣಿಕರಲ್ಲಿ ಈಗ 12 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಪೊಲೀಸ್ ಮೂಲಗಳಿಂದ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಂತ ಗಾಯಾಳುಗಳು ಹಿರಿಯೂರು ಮತ್ತು ಶಿರಾ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ ಮತ್ತು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈ ಕುರಿತು ಈಗಾಗಲೇ ಜಿಲ್ಲಾಡಳಿತ ಮತ್ತು ಏನು ಪೊಲೀಸ್ ಇಲಾಖೆ ಈ ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು. ಸ್ಥಳದ ಮಾಹಿತಿಯನ್ನ ಮತ್ತೆ ಈ ಬಸ್ನಲ್ಲಿ ತೆರಳ್ತಾ ಇದ್ದಂತ ಪ್ರಯಾಣಿಕರ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ದಾವಣಗೆರೆ IG ರವಿಕಾಂತೇಗೌಡ, ಚಿತ್ರದುರ್ಗ ಜಿಲ್ಲಾ SP ಏನು ರಂಜಿತ್ ಕುಮಾರ್ ಭಂಡಾರು ಹಾಗೂ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಕೂಡ ಭೇಟಿ ನೀಡಿರ್ತಕ್ಕಂಥದ್ದು. ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತ ಪ್ರಯಾಣಿಕರ ಮತ್ತು ಅವರ ಫೋನ್ ನಂಬರ್ಗಳನ್ನ, ಅವ್ರ ಸಂಬಂಧಿಕರ ಕಾಂಟ್ಯಾಕ್ಟ್ ಅನ್ನ ಕೂಡ ಮಾಡ್ತಾ ಇರ್ತಕ್ಕಂಥ ಸಂಪರ್ಕವನ್ನ ಮಾಡೋದ್ರ ಮೂಲಕ ಅವರು ಎಲ್ಲಿಗೆ ತೆರಳ್ತಾ ಇದ್ರು, ಯಾವಾಗ ತೆರಳ್ತಾ ಇದ್ರು, ಎಷ್ಟೊತ್ತಿಗೆ ಈ ಘಟನೆ ಆಗ್ತು ಅನ್ನುವಂತ ಮಾಹಿತಿಯನ್ನು ಕೂಡ ಇಲ್ಲಿ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಬಸ್ನಲ್ಲಿ ಇರುವಂತಹ ಮೃತದೇಹಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಪ್ರಕರಣ ಏನು ಈ ಘಟನೆ ನಡೆದಿದೆ, ಈ ಘಟನೆಗೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನ ತಿಳಿದುಕೊಂಡು ಇನ್ನೆಷ್ಟೇ ಖಚಿತ ಮಾಹಿತಿಯನ್ನ, ಅಂದ್ರೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಯಾವ ಊರಿನ ಮೂಲದವರು ಅನ್ನುವಂತ ಮಾಹಿತಿ ಕೊಡಬೇಕಾಗಿದೆ ಪೃಥ್ವಿರಾಜ್. ಓಕೆ, ಈಗ ಅವರ ಕುಟುಂಬದವರಿಗೆಲ್ಲ ಏನಾದರೂ ಮಾಹಿತಿ ಕೊಡ್ಲಾಗಿದೆಯಾ? ಬಿಕಾಸ್ ಯಾರ್ಯಾರು ಬುಕ್ಕಿಂಗ್ ಮಾಡಿದ್ರು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಆ ಫೋನ್ ನಂಬರ್ಸ್ ಅಂತೂ ಇದ್ದೇ ಇರುತ್ತೆ. ಆ ಕಂಪನಿಯವರ ಕಡೆಯಿಂದಲೇ ಮಾಹಿತಿ ಹೋಗಿದೆಯಾ ಅಥವಾ ಪೊಲೀಸರು ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರಾ? ಸದ್ಯ ಏನು ಖಾಸಗಿ ಬಸ್ ಸೀಬರ್ಡ್ ಬಸ್ ಏನಿದೆ ಆ ಬುಕ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಹೆಸರು ಮತ್ತು ಅವ್ರ ವಿಳಾಸ ಸಮೇತ ಅದರಲ್ಲಿ ದಾಖಲಾಗಿರುತ್ತೆ, ಫೋನ್ ನಂಬರ್ ಕೂಡ ದಾಖಲಾಗಿರುತ್ತೆ. ಅದರ ಸಂಪರ್ಕವನ್ನ ಪಡೆದಿರ್ತಕ್ಕಂಥ ಪೊಲೀಸರು ಯಾರ್ಯಾರು ಈ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ರು ಅವ್ರ ಫೋನ್ ನಂಬರ್ಗಳನ್ನ ತೆಗೆದುಕೊಂಡು ಅವ್ರಿಗೆ ಸಂಪರ್ಕ ಮಾಡುವಂತದ್ದು, ಜೊತೆಗೆ ಅವರ ಸಂಬಂಧಿಕರಿಗೂ ಕೂಡ ಇದರ ಕುರಿತು ಮಾಹಿತಿಯನ್ನು ತಲುಪಿಸುವಂತದ್ದು. ಆ ಕಡೆಯಿಂದ ಯಾರು ನಿಮ್ಗೆ ಸಂಪರ್ಕದಲ್ಲಿ ಇದ್ದಾರೆ ಅಥವಾ ಇಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕಿ ಅದನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪೃಥ್ವಿರಾಜ್. ಈಗ ನೀವು ಒಂದು ಆಸ್ಪತ್ರೆ ಹತ್ರ ಹೋಗಿದ್ರಿ,
ನೋಡಿದ್ರಿ ಅಲ್ಲಿ ಮಾತನಾಡಿಸ್ತಾ ಇದ್ರಲ್ಲ ಕೆಲವರನ್ನ, ಅವರೆಲ್ಲ ಎಷ್ಟು ಒಂಥರ ಇದೊಂದು ಹೃದಯ ವಿದ್ರಾವಕ ಘಟನೆ ಬೇರೆ. ಅವ್ರ ಪರಿಸ್ಥಿತಿ ಹೇಗಿದೆ? ಎಷ್ಟು ಜನ ಮಕ್ಕಳಿದ್ರು, ಎಷ್ಟು ಜನ ಪುರುಷರು ಮಹಿಳೆಯರು ಗಾಯಗೊಂಡವರಲ್ಲಿ ನೀವು ಹೋದ ಕಡೆ? ಈಗ ನಾವು ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ನಾವು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿ 12 ಜನ ಗಾಯಾಳುಗಳು ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲಿ ಮಹಿಳೆಯರು ಮತ್ತು ಪುರುಷರು ಸೇರಿದಂತೆ ಒಟ್ಟು 12 ಜನ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆ ಚಿಕಿತ್ಸೆಯನ್ನ ಪಡೆಯುವಂತ ಸಂದರ್ಭದಲ್ಲಿ ಅವರು ನಮಗೆ ಹೇಳಿದ ಮಾಹಿತಿ ಅಂತ ಹೇಳಿದ್ರೆ, ಗೋಕರ್ಣಕ್ಕೆ ನಾವು ಏನ್ ಬಸ್ಸಲ್ಲಿ ತೆರಳ್ತಾ ಇದ್ದು 2 ಗಂಟೆ ಸುಮಾರಿಗೆ ಈ ಬಸ್ ತೆರಳುವಂತ ಸಂದರ್ಭದಲ್ಲಿ ಮುಂದೆ ಬರ್ತಾ ಇದ್ದಂತ ಕಂಟೈನರ್ ಗಾಡಿ ಡಿಕ್ಕಿ ಹೊಡೆದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿದ್ರಿಂದ ಬೆಂಕಿ ಹುರಿದಿರುವಂತದ್ದು. ನಮಗೆ ಕೂಡಲೇ ಅಲ್ಲಿ ಏನ್ ನಡೀತು ಅನ್ನೋದು ಒಂದ್ ರೀತಿ ಮುಂದೆ ಕವಿದ ರೀತಿಯಲ್ಲಿ ಹೊಗೆ ತುಂಬಿಕೊಂಡು, ಅಂದ್ರೆ ಬಸ್ಸಲ್ಲಿ ಬೆಂಕಿ ಹತ್ತಿದ್ರಿಂದ ಹೊಗೆ ತುಂಬಿಕೊಂಡು ಏನಾಯ್ತು ಅನ್ನೋದು ಕೂಡ ನೋಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಆ ಸಡನ್ ಆಗಿ ನಾವು ಗ್ಲಾಸ್ ಅನ್ನ ಹೊಡೆದುಕೊಂಡು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಇಡೀ ಪ್ರಕರಣದಲ್ಲಿ ಏನು ಎಲ್ಲರಿಗೂ ಕೂಡ ಆತಂಕಕಾರಿ ಮತ್ತು ಜೀವ ರಕ್ಷಣೆಯಲ್ಲಿ ನಾವು ಬದುಕಿ ಬಂದಿದ್ದೆ ಹೆಚ್ಚು ಅನ್ನುವಂತ ಮಾಹಿತಿಯನ್ನ ನಮಗೆ ಪ್ರತ್ಯಕ್ಷದರ್ಶಿಗಳು ಮತ್ತು ಗಾಯಾಳುಗಳು ಹೇಳಿರ್ತಕ್ಕಂಥದ್ದು ಪೃಥ್ವಿರಾಜ್. ಎಸ್, ಎಕ್ಸಾಕ್ಟ್ಲಿ ವಿನಾಯಕ್, ಅದೊಂದು ಗ್ರೇಟ್ ಎಸ್ಕೇಪು. ತಮ್ಮ ಜೀವನ ತಾವು ಉಳಿಸ್ಕೊಂಡ್ರು. ಇಂಥ ಒಂದು ಘಟನೆಗಳಲ್ಲಿ ಜೀವ ಉಳಿಯೋದು ತುಂಬಾ ಕಷ್ಟ, ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಅಂಥದ್ರಲ್ಲಿ 21 ಜನ ಹೊರಗಡೆ ಬಂದಿದ್ದಾರೆ. ಹಿರಿಯೂರೆಲ್ಲ 12 ಜನ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದಾರಲ್ಲ. ಅಂದರೆ ಒಬ್ಬ ವ್ಯಕ್ತಿ ಬ್ರೇಕ್ ಮಾಡಿದಂಥ ಗ್ಲಾಸ್ನಲ್ಲಿ ಉಳಿದಂಥವ್ರು ಎಲ್ಲ ಬಂದಿದ್ದ, ಅಥವಾ ಅವರವರು ಮಲ್ಕೊಂಡಿದ್ದಂಥ ಜಾಗದಲ್ಲಿ ಇದ್ದಂಥ ಗ್ಲಾಸ್ಗಳನ್ನು ಅವರವರು ಬ್ರೇಕ್ ಮಾಡಿ ಹೊರಗೆ ಬಂದಿದ್ದಂಥ? ಏನು ಈ ಬಸ್ ಪ್ರಯಾಣ ಮಾಡುವ ಚಲಿಸುತ್ತಿದ್ದಂತ ಸಂದರ್ಭದಲ್ಲಿ ಕಂಟೈನರ್ ಬಸ್ ಡಿಕ್ಕಿ ಹೊಡಿತು. ಡಿಕ್ಕಿ ಹೊಡೆದ ರಭಸಕ್ಕೆ ಆ ಬಸ್ ಜಖಂ ಕೂಡ ಆಯ್ತು, ಮತ್ತೆ ಬೆಂಕಿ ಕೂಡ ಹತ್ಕೊಳ್ತು. ಸ್ಲೀಪರ್ ಕೋಚ್ ಆಗಿದ್ರಿಂದ ಇದ್ದಂತ ಜನರು ಕೆಳಗಡೆ ಬಿದ್ದಿರೋಂಥದ್ದು. ಕೆಳಗಡೆ ಬಿದ್ದ ತಕ್ಷಣ ಗೊತ್ತಾಗಿದ್ದವ್ರಿಗೆ ಈ ಬಸ್ ಅಪಘಾತವಾಗಿದೆ, ಬೆಂಕಿ ಹತ್ಕೊಂಡು ಉರಿತಾ ಇದೆ, ಹಾಗಾಗಿ ನಾವು ಜೀವ ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಅವರ ಸೈಡ್ ನಲ್ಲಿ ಇದ್ದಂತ ಕಿಟಕಿ ಗಾಜುಗಳನ್ನ ಹೊಡೆದು ಹೊರಗಡೆ ಬರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಯಾರು ಆ ಕಿಟಕಿ ಗಾಜನ್ನ ಹೊಡಿಲಿಕ್ಕೆ ಸಾಧ್ಯ ಆಗಿಲ್ಲ, ಅಂತವ್ರು ಈ ಸಾವಿಗೀಡಾಗಿದ್ದಾರೆ ಅನ್ನುವಂತ ಮಾಹಿತಿ ನಮ್ಗೆ ಈಗ ಲಭ್ಯವಾಗಿರ್ತಕ್ಕಂಥದ್ದು ಪೃಥ್ವಿರಾಜ್. ಈಗ ಒಂದು ಸೈಡ್ ಆ್ಯಕ್ಚುಲಿ ಈಗ ಗುದ್ದಿದಂಥ ಸಂದರ್ಭದಲ್ಲಿ ಯಾವ ಭಾಗ ಅಂದರೆ ಡೀಸೆಲ್ ಟ್ಯಾಂಕ್ ಇತ್ತಲ್ಲ, ಆ ಭಾಗಕ್ಕೆ ಗುದ್ದಿದಂಥ ಹಿನ್ನೆಲೆಯಲ್ಲಿ ಲೀಕೇಜ್ ಆಗಿ ಅಲ್ಲಿ ಬೆಂಕಿ ಹೊತ್ಕೊಳ್ತು ಅಂತ ಹಿಂದ್ಗಡೆ ಬಸ್ನ ಒಬ್ಬ ವ್ಯಕ್ತಿ ಮಾತನಾಡ್ತಾ ಇದ್ದಿದ್ದನ್ನು ನೋಡ್ತಾ ಇದ್ವಿ, ಸಚಿನ್ ಅನ್ನುವಂಥವನು. ಇಲ್ಲಿ ಮೇಯ್ನ್ಲಿ ಆ ಗುದ್ದಿದಂಥ ಭಾಗ ಇದೆಯಲ್ಲ, ಆ ಭಾಗದಲ್ಲಿ ಇದ್ದಂಥವ್ರು ಫಸ್ಟು ಸುಟ್ಟು ಕರ್ಕಲಾಗಿದ್ದಾರೆ ಅಂತ ಅನ್ಸುತ್ತೆ, ಅಂದರೆ ಗೆಸ್ ಮಾಡೋದಾದ್ರೆ. ಪೃಥ್ವಿರಾಜ್, ಏನು ಚಿತ್ರದುರ್ಗದ ಕಡೆಗೆ ಅಂದ್ರೆ ಬೆಂಗಳೂರಿನಿಂದ ಹೊರಟು ಗೋಕರ್ಣಕ್ಕೆ ತೆರಳ್ತಾ ಇದ್ದಂತ ಬಸ್ಸು ಮತ್ತೆ ಹಿರಿಯೂರು ಕಡೆಯಿಂದ ಬರ್ತಿದ್ದಂತ ಕ್ಯಾಂಟರ್ ಏನಿದೆ ಅದು ನೇರವಾಗಿ ಡಿವೈಡರ್ ಅವನ ನಿಯಂತ್ರಣ ತಪ್ಪಿ ಡಿವೈಡರ್ನ ದಾಟಿ ಎದುರುಗಡೆ ಬರ್ತಾ ಇದ್ದಂತ ಸೀ ಬರ್ಡ್ ಬಸ್ಗೆ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿ ಹೊಡೆದ ರಭಸಕ್ಕೆ ಮೊದಲಿಗೆ ಡೀಸೆಲ್ ಟ್ಯಾಂಕಿಗೆ ಬೆಂಕಿ ಬಿದ್ದಿದ್ರಿಂದ ಲಾರಿ ಡ್ರೈವರ್ ಕೂಡ ಸ್ಪಾಟ್ ಆಗಿರುವಂತದ್ದು, ಸಜೀವ ದಹನ ಆಗಿರ್ತಕ್ಕಂಥದ್ದು. ಮತ್ತೆ ಏನು ಗುದ್ದಿದ ಪರಿಣಾಮ ಮತ್ತು ಅಲ್ಲಿ ಬೆಂಕಿ ಹತ್ಕೊಳ್ತು, ಅಲ್ಲಿಯ ಜನರೇ ಮೊದಲು ಬೆಂಕಿಗೆ ಆಹುತಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ನಮ್ಗೆ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಪೃಥ್ವಿರಾಜ್. ಈ ಲಾರಿಲಿ ಒಬ್ಬನೇನ ಇದ್ದಿದ್ದು ಡ್ರೈವರು? ಯಾಕೆಂದರೆ ದೂರಗಳಿಗೆ ಹೋಗುವಂಥ ಲಾರಿಗಳಲ್ಲಿ ಒಬ್ಬ ಕ್ಲೀನರ್ ಇರ್ತಾನೆ, ಒಬ್ಬ ಡ್ರೈವರ್ ಇರ್ತಾನೆ, ಅಥವಾ ಇಬ್ಬರು ಡ್ರೈವರ್ಸ್ ಇರ್ತಾರೆ. ಈ ಲಾರಿದೇನು ಕತೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಸದ್ಯ ಏನು ಈ ಕಂಟೈನರ್ ಅಲ್ಲಿ ಇದ್ದಂತಹ ಡ್ರೈವರ್ ಸಾವನ್ನಪ್ಪಿದ್ದಾನೆ, ಇನ್ನು ಕ್ಲೀನರ್ ಗಾಯಾಳು ಆಗಿದ್ದಾನೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅವನನ್ನ ಈಗ ಶಿರಾ ಅಥವಾ ಹಿರಿಯೂರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮಾಹಿತಿಯನ್ನ ಈಗ ಪೊಲೀಸರು ಹೇಳ್ತಾ ಇರುವಂತದ್ದು. ಇನ್ನು ಉಳಿದಂತೆ ಬಸ್ನ ಕಂಡಕ್ಟರ್ ಮತ್ತು ಡ್ರೈವರ್ ಕೂಡ ಜೀವ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ, ಅದರಿಂದ ಪಾರಾಗಿದ್ದಾರೆ ಅನ್ನುವಂತ ಮಾಹಿತಿನೂ ಕೂಡ ಹೇಳಿರುವಂತದ್ದು. ಆದ್ರೆ ಅಲ್ಲಿ ಪ್ರಯಾಣಿಕರು ಏನಿದ್ರು, ಪ್ರಯಾಣಿಕರಲ್ಲಿದ್ದಂತ 12 ಜನ ಈಗ ಸಾವನ್ನಪ್ಪಿರುವಂತದ್ದು. ಉಳಿದಂತ ಪ್ರಯಾಣಿಕರು ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಓಕೆ, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೆಕ್ಸ್ಟ್ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ನಿಮಗೆ ತೋರಿಸ್ತಾ ಇದ್ವಲ್ಲ ದೃಶ್ಯಾವಳಿಗಳಲ್ಲಿ, ಸದ್ಯಕ್ಕೆ ಸೇಫ್ ಆಗಿರುವಂಥವ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ, ಯಾವ ಆಸ್ಪತ್ರೆಯಲ್ಲಿ ಯಾರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ. ಇಲ್ಲಿ ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ 12 ಜನ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿ 9 ಜನ ಪುರುಷರು, 3 ಜನ ಮಹಿಳೆಯರಿದ್ದಾರೆ. ಇನ್ನು ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ 5 ಜನ ಪುರುಷರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ, ಮಹಿಳೆಯರು 4 ಜನ ಇದ್ದಾರೆ.